ಈ ಭೂಮಿ ಮೇಲೆ ಜನಿಸಿ ಬಂದಿರುವ ಆ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿ ಬಡವರ ಪಾಲಿಗೆ ಮಹಾ ತಾಯಿಗಿರುವೆ ನೀಡಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂಹಾರ ಮಾಡಿದ ಮಹಾ ತಾಯಿ ಮಾಡಿದರು. ಆದ್ರೆ ಯಾಕಪ್ಪ ಯಾಕೆ ನಮಗೆ ಇಷ್ಟು ಮೇಲಿನ ಮೇಲೆ ಕಷ್ಟವನ್ನು ಕೊಡ್ತಾ ಇದೆಯಾ? ಆದಷ್ಟು ಬೇಗ ಬಡತನದ ಹಗೆತನದಲ್ಲಿ ಸಿಕ್ಕಿ ಒತ್ತಡತ್ತಿರುವ ಈ ಬಡವರ ಮೇಲೆ ನೀನೇ ಯಾಕಲ್ಲ ದಯ ತೋರಬಾರದು? ಸಾಕಷ್ಟು ವಿದ್ಯೆಯನ್ನು ಕಲಿತಿದ್ದಾನೆ ನನ್ನ ಸಣ್ಣ ಅಲ್ಲ. ಆದರೆ ಲಂಚವಿಲ್ಲದೆ ಪ್ರತಿ ಹೆಚ್ಚಿನ ಇಡುವಂತಿಲ್ಲ ಈಗಿನ ಕಾಲದಲ್ಲಿ.
ಹಾಗಿದ್ದ ಮೇಲೆ ಡಿಗ್ರಿಯನ್ನು ಕಲಿತರೂ ಕೂಡ ಉದ್ಯೋಗ ಇಲ್ಲದೆ ಮನೆಯಲ್ಲಿರುವ ಆನಂದ ಸಣ್ಣ ನನಗೆ ಯಾವುದಾದ್ರೂ ಒಂದು ನೌಕರಿಯನ್ನು ದಯಪಾಲಿಸಿ ಅವನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆಂಬುದೇ ನನ್ನ ಆಸೆಯಾಗಿದೆ. ಅದಕ್ಕೆ ನಿನ್ನ ಆಶೀರ್ವಾದ ಇರಲಿ ತಾಯಿ, ನಿನ್ನ ಆಶೀರ್ವಾದ ಇರಲಿ. ತಂಗಿ ತಂಗಿ ರಕ್ಷಿತಾ, ಬಾಳ ಹೀಗ್ ಬಂದಿರನ? ಹೌದಮ್ಮ, ಈಗ ತಾನೇ ಬಂದೆ. ಅಂದ ಹಾಗೆ ಅಣ್ಣ ಮನೆಯಲ್ಲಿಲ್ಲವೇನಮ್ಮ? ಅಣ್ಣ ಈ ತಾನೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಣ್ಣ ತೆಗೆದುಕೊಂಡ ಗ್ರಾಮ ದೇವತೆಯ ಪ್ರಸಾದವನ್ನು. ಸಾಕಮ್ಮ, ಯಾವ ದೇವತೆ ಪ್ರಸಾದವನ್ನು? ಯಾಕಣ್ಣ ನೀನು ಹೋದ ಕೆಲಸ ಮಣ್ಣು ಪಾಲಾಗುತ್ತಮ್ಮ ಈ ನಿನ್ನ ಅಣ್ಣನ ಕೆಲಸ. ಈ ಗ್ರಾಮ ದೇವತೆನ ಅದೆಷ್ಟು ಕರುಣೆಯಿಂದ ಬೇಡಿಕೊಂಡರು. ಬಡವರನ್ನು ತನ್ನ ಕಾಲ್ಕಲ್ಲಾಗಿ ತುಳಿದು ಶ್ರೀಮಂತರ ಸೊತ್ತಾಗಿದ್ದಾನೆ ಈ ನಿನ್ನ ಕಲ್ಲಿನ ತಾಳಿ. ಅಣ್ಣ ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತಾಡಬಾರದು. ಒಂದಲ್ಲ ಒಂದು ದಿನ ನಮ್ಮಂತ ಬಡವರನ್ನು ಕಣ್ಣು ತೆರೆದು ನೋಡುತ್ತಾಳೆ ಅಲ್ಲ, ನೋಡುತ್ತಾಳೆ. ನಿಲ್ಲಿಸ್ಬಿಡಮ್ಮ ಈ ನಿನ್ನ ಮಾತನ್ನು. ದೇವರೆಲ್ಲ ದ್ರೋವಾಗಿರುವಾಗ ನಮ್ಮನ್ನೆಲ್ಲಿ ಕಣ್ತರು ನೋಡ್ತಾನಮ್ಮ. ವಿದ್ಯೆಯನ್ನೆಲ್ಲ ಮುಗಿಸಿ ಎಲ್ಲಾ ಪರೀಕ್ಷೆಗಳಲ್ಲಿ ಮೊದಲ ಸ್ಥಾನ ಅರ್ಹತೆ ಗಳಿಸಿದರು. ಬಡವರನ್ನು ಹಿಂದೆ ತಳ್ಳಿ ಶ್ರೀಮಂತರ ಗೌರವ ಶಿಖರವನ್ನೇರಿ ತಮ್ಮ ಸುಖದಾಸೆಗಳನ್ನು ಪೂರೈಸಿಕೊಳ್ಳುತ್ತಿರುವುದು ಕಣ್ಣಾರೆ ನೋಡ್ತಿರುವೇನಮ್ಮ ಈ ನಿನ್ನ ಗ್ರಾಮದೇವ. ನೋಡಮ್ಮ, ಇಂದಿನಿಂದ ನಿನ್ನ ಅಣ್ಣನ ವಿದ್ಯಾಭ್ಯಾಸದ ಋಣವು ಹಿಂದೆ ಕಡ್ದು ಹೋಯ್ತಮ್ಮ, ಕಡ್ದು ಹೋಯ್ತು. ಅಣ್ಣ ಏನದ ಏನಿದು, ಏನಿನ ಹುಚ್ಚಾಟತನ? ಇದು ಹುಚ್ಚುತನವಲ್ಲಮ್ಮ, ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ. ಇಂದಿನ ಶ್ರೀಮಂತರು ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ಮಾಡುತ್ತಿರುವ ಅನ್ಯಾಯವನ್ನು ನೋಡಿದ್ರೆ ಅವರ ಗುಂಡಿಯನ್ನು ಸೇರಿ ಬಿಸಿ ರಕ್ತ ಕುಡಿಬೇಕನ್ಸುತ್ತದೆ. ಆದರೆ ಅಣ್ಣನ ಮಾತನ್ನು ಪಾಲಿಸಬೇಕಾಗಿ ಹಾಗೇ ಬಿಟ್ಟು ಬರಬೇಕಾಯ್ತಮ್ಮ, ಬಿಟ್ಟು ಬರಬೇಕಾಯ್ತು. ಹೋಗ್ಲಿ ಬಿಡ, ಬಡವರ ಸಿಟ್ಟು ತವಡೆಗೆ ಮೂಲ ಎಂಬಂತೆ ಅಧಿಕಾರಿಯಾಗಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಭೂಮಿ ತಾಯಿಯ ಮಗನಾಗಿ ಆಳಾಗಿ ದುಡಿದು ಅರಸನಾಗಿ ಉಂಡ್ರಾಯ್ತು. ಅಂದು ನಮ್ಮ ತಾಯಿ ಹೇಳಿದ ಮಾತು ಇನ್ನೂ ನೀವು ಹೇಳ್ತಿರುವಲ್ಲಮ್ಮ, ಅದು ನಿಜ ಕಣಮ್ಮ, ನಿಜ. ಆದರೆ ಶ್ರೀಮಂತರು ಸೊಕ್ಕನ್ನಡಗಿಸಿ ನಮ್ಮಂತವರು ಈ ಬಡತನದ ಪುಟವನ್ನು ಹರಿದುಕೊಂಡ ಮೇಲೆ ಬರುವುದು ಯಾವ? ಇಂದಿನ ಈ ಬಡ್ಡ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನ ವಯಸ್ಸಿನ ವಿದ್ಯಾವಂತ ಗಂಡಸರಿಗೆ ನಾಚಿಕೆ ಎಂಬ ನನ್ನನ್ನು ಹೇಳಿಕೊಂಡು ತಮ್ಮ ಬಚ್ಚನ್ನು ಬೆಳೆಸಿಕೊಂಡಿರುವ ಇಂದಿನ ಬಡ್ಡ ಸಮಾಜಕ್ಕೆ ಇಂದಿನಿಂದ ನಾನು ಸಿಡಿದಾಟ ಗಂಡು ಹುಲಿಯಾಗಿ ನಿಲ್ಲುವಣ್ಣ, ಗಂಡು ಹುಲಿಯಾಗಿ ನಿಲ್ಲುವಣ್ಣ. ಅಣ್ಣ ಈ ಸಮಾಜ ಸುಧಾರಣೆ ಇರುವ ಆ ಹಠಕ್ಕೆ ಬೀಳುವುದನ್ನು ಬಿಟ್ಟು ಮೊದಲು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೆ. ಬಾರಣ ಹೋಗೋಣ. ಆಯ್ತಮ್ಮ, ಹಾಗೇ ಆಗ್ಲಿ, ನಡಿಯಮ್ಮ. ಶಾಂಬಶೇಶ್ವರ ನಾಟ್ಯ ಸಂಘ, ಇದು ಯಾವುದು ನಾಟಕ? ತವೇರಿನಲ್ಲಿ ನೆಲೆ ಇಲ್ಲ ಎಂಬುವಂತ ಸುಂದರ ಸಾಮಾಜಿಕ ನಾಟಕವನ್ನ ಇದು ಒಂದು ಇದರ ಅಂಗವಾಗಿ ಎಳ್ಳಮಾಸಿ ಅಂಗವಾಗಿ ರೈತನ ಉಸಿರೇ ಹಸಿರೆಂದು ಹಸಿರು ಬಾವುಟವನ್ನು ಹಾರಿಸಿ ಈ
ಸದಾ ಅವರಿಗೆ ಕಾಪಾಡಲಿ, ಆರೋಗ್ಯ ಭಾಗ್ಯ ದೈವಾಸಲಿ ಅಂತ ಹೇಳಿ ನಮ್ಮ ಈತನ ಹೆಸರು ಜಗಜ್ಯೋತಿ ಬಸವಣ್ಣ ಯಕ್ಲಾಸ್ಪುರ್. ಇವರಿಗೆ ಆರೋಗ್ಯ ಭಾಗ್ಯ ಎಲ್ಲ ಪಾತ್ರದವರಿಗೂ ಕೂಡ ಈತನ ದಯ ಇರಲಿ. ಜಗಜ್ಯೋತಿ ಬಸವಣ್ಣ ಇವರು ನಮ್ಮ ಈ ಗ್ರಾಮದ ನಾಟಕಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಪಾತ್ರಧಾರಿಗಳಿಗೆ ಪ್ರೇಕ್ಷಕರಿಗೆಲ್ಲರಿಗೂ ಆಶೀರ್ವಾದವನ್ನು ನೀಡಲು ಬಂದಿದ್ದಾನೆ. ನೇಗಿಲು ಹಿಡಿದ ಹೊಲದಲ್ಲೂ ಹಾಡುತ್ತ ಎಲ್ಲವನ್ನು ಬೆಳೆಸಿದ ಸೇವೆಯ ಸಂತೆಯ ತಂದೆಯ ಅಷ್ಟಗಳೆಲ್ಲವ ದುಡುವ ನಿತ್ಯ ಯೋಗಿಯ ನೋಡಲೇ ಯೋಗಿಯ ನೋಡಲೇ ಯೋಗಿಯ ನೋಡಲೇ ಯೋಗಿಯ ನೋಡಲೇ ಶ್ರೀ ಶರಣ ಬಸವೇಶ ಅಖಂಡ ಬ್ರಹ್ಮಾಂಡ ಜೊತೆ ಜನತೆಯನ್ನೆಲ್ಲ ನಿನ್ನ ಕೈವಶದಲ್ಲಿಟ್ಟುಕೊಂಡು ನಡೆಸುವವು ಎಲ್ಲ ಶಿವನೇ. ಚಿಕ್ಕಂದಿರುವಾಗಲೇ ನನ್ನ ಹೆತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡು ನನ್ನ ಇಬ್ಬಂದಿರು ತಮ್ಮಂದಿರು ಒಬ್ಬ ತಂಗಿ ಜೋಪಾನ ಮಾಡಿಕೊಂಡು ಬೆಳೆಸಿದರು. ಕಿರಿಯ ತಮ್ಮನನ್ನು ಸರ್ಕಾರಿ ನೌಕರಿ ಸಿಗಲೆಂದು ಬೆಂಗಳೂರಿಗೆ ಕಳಿಸಿದ. ನನ್ನ ತಮ್ಮನಿಗೆ ಹೇಗಾದರೂ ಮಾಡಿ ಒಂದು ಸರ್ಕಾರಿ ನೌಕರಿ ಸಿಗುವಂತೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಇನ್ನು ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ದುಡಿದು ಬೇಸತ್ತ ನನ್ನ ಪಾಲಿಗೆ ನೀನೇ ಹಿತ ಚಿಂತಕನಪ್ಪ, ನೀನೇ ಹಿತ ಚಿಂತಕ. ಇನ್ನು ನನ್ನ ಮುದ್ದು ತಂಗಿ ರಕ್ಷಿತ ಯೌವನಕ್ಕೆ ಬಂದು ಪ್ರೌಢಾವಸ್ಥೆಯಲ್ಲಿ ನಿಂತಿರುವಳು. ಅವಳಿಗೆ ಹೇಗಾದರೂ ಮಾಡಿ ಒಂದು ಮುತ್ತಿನಂತ ವರವನ್ನು ಅನುಗ್ರಹಿಸುತ್ತಂದೆ, ಕರುಣಿಸುತ್ತಂದೆ, ಕರುಣಿಸು.
ತಂಗಿ ರಕ್ಷಿತಾ, ಸ್ವಲ್ಪ ಕುಡಿಯಲು ನೀರು ತೆಗೆದುಕೊಂಡು ಬಾರಮ್ಮ. ಈಗ ಬಂದಿರಲ್ಲ, ತೆಗೆದುಕೊಂಡ ನೀರನ್ನು. ಹಾ ತಂಗಿ, ಅರ್ಜುನ ಬಂದಿಲ್ವೇನಮ್ಮ? ಈಗ ತಾನೇ ಬಂದಿದ್ದಾನೆ ಅಲ್ಲ, ಒಳಗಡೆ ಬಾರು ಅರ್ಜುನ. ಹೌದು, ನೀನು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ ಅದು ಹಾಳಾಗೋಯ್ತು ಬಿಡೋಣ. ನೀನೇನಣ್ಣ ಬಂದ ತಕ್ಷಣ ಏನೋ ಗಾಢವಾದ ಚಿಂತೆಯಲ್ಲಿ ತಂದೆ ಕಾಣ್ತೀಯಲ್ಲ. ಅಂಥದ್ದೇನೂ ಇಲ್ಲ ಬಿಡಪ್ಪ. ಹಾ ರಕ್ಷಿತಾ, ಇಂದ್ರ ಎಲ್ಲಿದ್ದಾನಮ್ಮ? ಅದು ಅಲ್ಲಿ ನೋಡಲ್ಲ, ನೆನ್ಸು ಅಷ್ಟರಲ್ಲಿ ಇತ್ತ ಕಡೆನೇ ಬರ್ತಾ ಇದ್ದಾನೆ. ಕುಸ್ತಿ ಕಬಡ್ಡಿನಲ್ಲಿ ಗೆದ್ದು ಬಂಗಾರದ ಕಟ್ಕವನ್ನೇ ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ನೋಡಲ್ಲ. ಆಶೀರ್ವಾದ ಮಾಡೋಣ. ಎದ್ದೇಳು ತಮ್ಮ ಇಂದ್ರ, ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರ್ತದೆ. ಅಣ್ಣ, ಶ್ರೀ ಶರಣ ಬಸವೇಶ್ವರ ಜಾತ್ರೆಯಲ್ಲಿ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ವೀರಾದಿ ವೀರರನ್ನು ಮಣ್ಣು ಮುಕ್ಕಿಸಿ ಈ ಬಂಗಾರದ ಕಡಗವನ್ನು ನನ್ನದಾಗಿಸಿಕೊಂಡು ಬಂದಿದ್ದೇನಣ್ಣ. ತಮ್ಮ, ಈ ಸುತ್ತು 10 ಹಳ್ಳಿಯಲ್ಲಿ ನೀನೊಬ್ಬ ಕುಸ್ತಿಪಟುವಾಗಿ ಗೆದ್ದು ಬಂದಿರುವುದನ್ನು ಕಂಡ್ರೆ ನನಗೆ ತುಂಬಾ ಬಹಳ ಸಂತೋಷವಾಗುತ್ತಿದೆಯಪ್ಪ. ತೆಗೆದುಕೊಂಡ ಈ ಬಂಗಾರದ ಕಡಗವನ್ನು. ಕಬ್ಬಿನ ಹೊಲಕ್ಕೆ DAP ಗೊಬ್ಬರ ಬೇಕಲ್ಲಣ್ಣ, ಇದನ್ನು ಮಾರಿ ಗೊಬ್ಬರ ತೆಗೆದುಕೊಂಡು ಬಾ ಅಣ್ಣ. ತಮ್ಮ, ಬೇಡಪ್ಪ ಬೇಡ, ಅದು ನಿನ್ನ ಹತ್ರ ಇರ್ಲಿ. ಆ ಕಬ್ಬಿನ ಹೊಲಕ್ಕೆ DAP ಗೊಬ್ಬರಕ್ಕೆ ನಾನು ನಮ್ಮೂರ ಸೌಕಾರ ಭೂಪತಿ ಹತ್ರ ಹೋಗಿ 2,000 ರೂಪಾಯಿ ಬಡ್ಡಿ ಸಾಲವನ್ನು ತೆಗೆದುಕೊಂಡು ಬರ್ತೇನೆ. ಅದು ನಿನ್ನ ಹತ್ರ ಇರ್ಲಿ. ಬೇಡ ಅಣ್ಣ ಬೇಡ. ಆ ಬಡ್ಡಿ ಮಗ ಭೂಪತಿ ಹತ್ತಿರ 2,000 ಸಾಲ ತೆಗೆದುಕೊಂಡ್ರಿ 4,000 ಎಂದು ಹೇಳುವ ಲಪ್ಪಂಗ ನನ್ನ ಮಗ. ನಮ್ಮಂತ ಬಡ ರೈತರ ಗೋಣು ಮುರಿದು ಗಳಿಸಿರುವ ಅವನ ಹಣದ ಭಂಡಾರವು ಸರ್ವನಾಶವೋ ಕಾಲ ದೂರ ಇಲ್ಲ. ಸರ್ವನಾಶವೂ ದೂರ ಇಲ್ಲ. ಅರ್ಜುನ, ಹಾಗೆಲ್ಲ ಮಾತನಾಡಬಾರ್ದಪ್ಪ. ಅರ್ಜುನ, ಇಂದ್ರ, ನೀವಿಬ್ಬರು ನನ್ನ ಹೃದಯದ 2 ಭಾಗಗಳಿದ್ದಂತೆ. ನೀವು ಕೊನೆಯವರೆಗೂ ಒಂದೇ ಬಳ್ಳಿಯ ಹೂವುಗಳಂತೆ ಈ ಮನೆಯಲ್ಲಿ ಅರಳಿ ವೀರಗಂಡುಗಳೇ ಆ ಪರಶುರಾಮನಂತೆ ಎದಕ್ಕೆ ಎದೆಗೊಟ್ಟು ನಮಗೆ ಅನ್ಯಾಯವೆಸಗಿದ ಆ ಭೂಪತಿಯ ವಿರುದ್ಧ ಮೆಟ್ಟಿ ನಿಂತು ಆ ಸರ್ಪಕ್ಕೆ ಪುಂಗಿ ಊದಿ ಮಲಗಿಸಲೇಬೇಕು. ಅಣ್ಣ, 25 ವರ್ಷಗಳಿಂದ ನನ್ನ ಎದೆಯಲ್ಲಿ ಕಥನೆ ಕುದಿಯುವ ರೋಷಗೆ ಕಪ್ಪಡ ಧನಿಕ ಭೂಪತಿ ಸುಟ್ಟು ಭಸ್ಮವಾಗಲೇಬೇಕು. ಬರೀ ಭಸ್ಮವಲ್ಲ, ಅವನ ಅವಶೇಷಗಳು ಸಿಗದಂತಾಗಬೇಕು. ಸೇಡೆಂಬ ಜ್ವಾಲೆಯನ್ನೇ ನನ್ನ ಹೃದಯ ಪಟದಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿದೆ. ಈ ಕಾಳಿಂಗ ಸರ್ಪ ಎಡೆ ಎತ್ತಿ ನಿಂತರೆ ಸರ್ಪದ ಸಾಹುಕಾರರೆಂಬ ನಾಯಿಗಳನ್ನು ಕಚ್ಚಿ ತಿಂದರೂ ನನ್ನ ಸೇಡಿನ ಕಿಚ್ಚು ನಂದುವುದಿಲ್ಲ. ಯಾಕೆ ಗೊತ್ತೇ? ಅನ್ಯಾಯದಿಂದ ನಮ್ಮ 4 ಎಕರೆ ಭೂಮಿಯನ್ನು ಮೋಸದಿಂದ ತನ್ನಂತೆ ಮಾಡಿಕೊಂಡನಲ್ಲ ಕಪಟ ಧನಿಕ ಭೂಪತಿ. ಅವನೆಷ್ಟೇ ಈ ಊರಿನಲ್ಲಿ ದರ್ಪ ನಡೆಸಿದರೂ ಅದಕ್ಕೆ ಕೇಡುಗಾಲದ ಕಡಿವಾಣ ಹಾಕಿ ಗರ್ಭವನ್ನೇ ಸೀಳಿ ಅವನ ಅಹಂಕಾರ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದು ನಮ್ಮ ವಿನಾಶಕ್ಕೆ ಕಾರಣವಪ್ಪ. ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳಿದರೆ ತಾಳಿದವನು ಬಾಳಿಯಾನು ಅನ್ನಕ್ಕೆ. ಅಂತ ಗುರು ಹಿರಿಯರ ನಾಲಿಗೆಯನ್ನೇ ಕಿತ್ತುಕೊಂಡು ಕಟ್ಟಿ ಹಾಕಿದ್ದಾನೆ ಆ ಭೂಪತಿ. ಆಗ ಈ ಬಡವರ ನ್ಯಾಯ ನಿಗದಿಪಡಿಸಲಿಕ್ಕೆ ಯಾವ ಗುರು ಹಿರಿಯರು ಬರುವುದಿಲ್ಲ ಈ ಊರಿನಲ್ಲಿ. ನ್ಯಾಯ ಬಗೆಹರಿಯಲೇಬೇಕಾದರೆ ನಾನೇ ಶ್ರೀಮಂತರೆಂದು ಮೆರೆತಿರುವ ಆ ಶ್ರೀಮಂತರ ಸೊಕ್ಕನ್ನು ಅಡಗಿಸುವುದೇ ನನ್ನ ಬಲವಾದ ಛಲ. ಇಂದ್ರ, ಈ ರೀತಿಯ ಕೆಟ್ಟ ಹಠ ತರಬಲ್ಲೋ ಇಲ್ಲಿಗೆ ಬಿಟ್ಟು ಬಿಡು ಇಲ್ಲಿನ ಹಠವನ್ನು. ಹಸಿದ ತೋಳದ ಜೊತೆ ಕುರಿಮರಿ ಕಾದಾಟವಾಡುವಲು ಸಾಧ್ಯವಿದೆ. ನೋಡಪ್ಪ, ಈಗ ಅವನು ಮದವೇಳಿದ ಮದ್ದಾಗಿ ಇದ್ದಂತೆ. ಅವನೊಂದಿಗೆ ಈಗ ನಾವು ಕಾದಾಟವಾಡುವುದು ಅಸಾಧ್ಯ. ಇಲ್ಲಿಗೆ ನನ್ನ ಮಾತನ್ನು ಕೇಳಿ ನೀನು ಸಮಾಧಾನದಿಂದಿರು. ಅದಕ್ಕೂ ಮಿಕ್ಕಿ ನನ್ನ ಮಾತನ್ನು ಮೀರಿ ಮುಂದುವರೆದಿದ್ದೆ ಆದ್ರೆ ನನ್ನ ತಾಯಿಯ ಮೇಲಾಳೆಯಾಗಿದೆ. ಹಾಗೆ ಆಗಲಣ್ಣ, ನೀನು ಹೇಳಿದಂತೆ ಕೇಳುತ್ತೇನೆ.
ಸೊಕ್ಕಿನಿಂದ ಬೆರೆತಿರುವ ಆ ಬಂಡರಿಗೆ ಕೇಡಿನ ಸರ್ಪವಾಗಿ, ಕನ್ನಡ ತಾಯ್ನಾಡಿಗೆ ಕೇಡು ಬಗೆತ್ತಿರುವ ರೂಪದ ರಾಕ್ಷಸರಿಗೆ ಗಂಡುಗಲಿ ಕೂಟದ ಹುಲಿಯಾಗಿ ಈ ಊರ ಜನರ ಏಳಿಗೆಗೆ ದುಡಿಯುತ್ತೇನಣ್ಣ. ನಿನ್ನ ಮಾತಿನಂತೂ ಮೀರುವುದಿಲ್ಲ. ಅಣ್ಣ, ನನಗೀಗ ತುಂಬಾ ಸಂತೋಷವಾಯ್ತು ನೋಡೋಣ. ಬನ್ನಿ ಅಣ್ಣ, ಊಟ ಮಾಡೋಣ. ಆ ಇಂದ್ರ, ಅರ್ಜುನ, ಬೇಗನೆ ಒಳಗಡೆ ಹೋಗಿರಪ್ಪ. ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಬೇಗನೆ ಊಟ ಮಾಡಿಕೊಂಡು ಬನ್ನಿ. ಯಾಕಂದ್ರೆ 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 ನೋಡಪ್ಪ, ಕಬ್ಬಿನ ಹೊಲಕ್ಕೆ ನೀರು ಹಾಯಿಸಲು ಹೋಗ್ಬೇಕು. ಅದಕ್ಕೆ ಬೇಗನೆ ಕೈ ಕಾಲು ಮುಖ ತೊಳ್ಕೊಂಡು ಬಂದ್ಬಿಡ್ಬೇಕು. ಇಂದ್ರ, ತೆಗೆದುಕೋಪ್ಪ ಈ ಕಡೆಯನ್ನು. ಇದನ್ನು ದೇವ್ರ ಜಗಳಿನಿಟ್ಟು ಪೂಜೆ ಮಾಡಪ್ಪ. ಇದೇನಣ್ಣ ಕೇಳ್ತಾ ಇದೆಯಲ್ಲ ನೀನು? ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡೋಣಂತೆ, ಬಂದ್ರಣ್ಣ? ಆಯ್ತಮ್ಮ, ಹೋಗೋಣ ನಿದೆ. ತಂಗಿ, ನನ್ನ ಅಣ್ಣ ಕುಸ್ತಿ ಕಣದಲ್ಲಿ ಗೆದ್ದು ಬಂದಿರೋ ಸಂತೋಷಕ್ಕೆ ಹಾಡಾದ್ರೂ ಹಾಡುವೆಯಾ? ಅಯ್ಯೋ, ಹಾಗೇನಂತೀಯಣ್ಣ? ನಿಮ್ಮ ಸಂತೋಷವೇ ನನ್ನ ಸಂತೋಷ ಆಗಿದೆ. ಆದ್ರೆ ನನ್ನೊಂದು ಕಂಡೀಷನ್, ನನ್ ಜೊತೆ ನೀವೆಲ್ರೂ ಹಾಡಿ ನಲಿಬೇಕು, ಓಕೆನಾ? ಓಕೆ ಓಕೆ ಓಕೆ. ದೈವ ಬಂದವರಿಂದ ಬಾಳು ಬಂಗಾರ ನಮದ ಸಂಸಾರ ಆನಂದ ಸಾಗರ ನಮದ ಸಂಸಾರ ಆನಂದ ಸಾಗರ ಪ್ರಿಯಂಗ ದೈವವೇ ನಮದಾರ ಆ ದೈವ ಬಂದವರಿಂದ ಬಾಳು ಬಂಗಾರ. ಸಿಹಿ ಊಟ ಅಡಿಗೆ ಮಾಡಿ ಎಲ್ಲರೂ ಕೂಡಿ ಊಟ ನಾ ಆಗ್ಲೇ ರೆಡಿ ಆಗಿದ್ದೆ, ಬನ್ನಿ. ನಡಿ ಹೋಗೋಣ.